ಎಸ್, ಇನ್ನು ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆ ಕೊಟ್ಟಿದ್ದಾರೆ. 7/6/24ರಂದು ಏನಾಯ್ತು ಅನ್ನೋದನ್ನ ಪವಿತ್ರ ಹೇಳಿದ್ದಾರೆ. ಪವನ್ ತನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆಗ ನಾನು ಮೆಸೇಜ್ ಮಾಡ್ತಿದ್ದವನನ್ನ ಹುಡ್ಕೋಕ್ ಹೇಳ್ದೆ. ನೋಡೋ, ನಂಗೆ ಹಿಂಗೊಬ್ಬ ಮೆಸೇಜ್ ಮಾಡ್ತಾ ಇದ್ದಾನೆ ಕಣೋ, ಅವ್ನು ನೋಡೋ ಯಾರು ಅಂತ ನಾನು ಹೇಳ್ದೆ. ಅದಕ್ಕೆ ಪವನ್ ಆತನನ್ನ ಹುಡ್ಕೋಕೆ ದರ್ಶನ್ ಅಭಿಮಾನಿಗಳಿಗೆ ಹೇಳಿದ್ದೀನಿ, ಅವ್ರು ನಿರಂತರವಾಗಿ ರೇಣುಕಾಸ್ವಾಮಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಪವನೇ ನಂಗೆ ಹೇಳ್ದ. ನಂಗೆ ಮೆಸೇಜ್ ಮಾಡ್ತಿದ್ನಲ್ಲ, ಅದ್ರ ಬಗ್ಗೆ ನಿಂಗೆ ಹೇಳಿದ್ನಲ್ಲ, ಅದೇನಾಯ್ತು ಅಂತ ಕೇಳಿದಾಗ, ಅಕ್ಕ ಅದನ್ನ ಅಣ್ಣನ ಅಭಿಮಾನಿಗಳು ಹುಡುಕಕ್ಕೆ ಹೇಳಿದ್ದೀನಿ, ಹುಡುಕ್ತಿದ್ದಾರೆ ಕಣಕ್ಕ ಅಂತ ಪವನ್ ಹೇಳಿದ್ದಾನೆ. ಈ ವಿಷಯವನ್ನ ಪವನ್ ದರ್ಶನ್ ಹಾಗೂ ವಿನಯ್ಗೂ ಹೇಳಿದ್ದಾನೆ. ಮತ್ತು ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣಕ್ಕ, ನಾನು ಇದನ್ನು ವಿನಯ್ ಅಣ್ಣಂಗೂ ಹೇಳಿದ್ದೀನಿ, ದರ್ಶನ್ ಅಣ್ಣಂಗೂ ಹೇಳಿದ್ದೀನಿ ಅಂತಲೂ ಹೇಳಿದ್ದಾನೆ ಅಂತ ಪವಿತ್ರ ಸ್ಟೇಟ್ಮೆಂಟಲ್ಲಿ ಹೇಳಿರೋದು. ರೇಣುಕಾಸ್ವಾಮಿ ಇನ್ನೂ ಪತ್ತೆ ಆಗಿಲ್ಲ, ಪತ್ತೆ ಆದ ನಂತರ ತಿಳಿಸೋದಾಗಿ ಹೇಳಿದ್ರು. ಇದಾದ ನಂತರ 8/6/2024 ಮಧ್ಯಾಹ್ನ 1ರಿಂದ 2 ಗಂಟೆಗೆ ದರ್ಶನ್ ಫೋನ್ ಮಾಡಿದ್ರು. ಮೆಸೇಜ್ ಮಾಡ್ತಿದ್ದ ಗೌತಮ್ನನ್ನ ನಮ್ಮ ಹುಡುಗರು ಕರ್ಕೊಂಡು ಬಂದಿದ್ದಾರೆ. ಪ್ರದೋಷ್ ಅವರ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಮನೆ ಬಳಿ ಬಂದು, ಬಾ ಹೋಗಿ ಬರೋಣ, ಅವನಿಗೆ ಬುದ್ಧಿ ಕಲಿಸೋಣ ಅಂತ ಹೇಳಿದ್ರು. ನಾವು ಕಾರಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಹೋದ್ವಿ. ಅಲ್ಲಿಗೊಂದು ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ರೀಚ್ ಆದ್ವಿ. ನಾವು 4 ಜನ ನಮ್ಮ ಮನೆಯಿಂದ ಹೊರಟ್ವಿ. 10 ನಿಮಿಷದಲ್ಲಿ ನಾವು ಅಲ್ಲಿ ಶೆಡ್ಡಿಗೆ ಹೋದ್ವಿ. ಸಂಜೆ 4:45ಕ್ಕೆ ಬಹಳಷ್ಟು ವಾಹನ ನಿಲ್ಲಿಸಿದ್ದ ಗೌಡನ್ ಪಟ್ಟಣಗೆರೆ ಶೆಡ್ ಬಗ್ಗೆ ಅವ್ರು ಹೇಳಿರೋದು. ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ನನ್ನ ಮತ್ತು ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವ ನಂದೀಶು ಇದ್ದ. ನಾಗರಾಜು, ಪವನು ಹಿಂದೆ ಸ್ಕಾರ್ಪಿಯೋ ಕಾರ್ನಲ್ಲಿ ಬರ್ತಾರೆ. ಟೀ ಶರ್ಟ್ ಮತ್ತು ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ಒಬ್ಬ ವ್ಯಕ್ತಿ ಅಲ್ಲಿದ್ದ. ಆತ ಗೋಳಾಡ್ತಿದ್ದ, ಕ್ಷಮೆ ಕೇಳ್ತಿದ್ದ. ಆಗ ದರ್ಶನ್ ಇದೇ ವ್ಯಕ್ತಿ ಗೌತಮ್ KS 1990 ಈ ಖಾತೆಯಿಂದ ಮೆಸೇಜ್ ಹಾಕ್ತಾ ಇದ್ದ ಅಂತ ಹೇಳ್ತಾರೆ. ನೋಡೆ, ನಿಂಗೆ ಮೆಸೇಜ್ ಮಾಡ್ತಿದ್ದ ಇವನ್ನೇ, ಇವ್ನು ಕರ್ಕೊಂಡು ಬಂದಿದ್ದೀವಿ ನೋಡಿ ಅಂತ ತೋರಿಸಿದ್ರಂತೆ ರೇಣುಕಾಸ್ವಾಮಿನ. ಆಗ ರೇಣುಕಾಸ್ವಾಮಿ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅನ್ನೋದನ್ನು ಕೂಡ ಪವಿತ್ರ ಹೇಳಿರೋದು. ಆಲ್ರೆಡಿ ಹೊಡೆದಿದ್ರು ಅಂತ ಕಾಣುತ್ತೆ, ಹಣ್ಗಾಯಿ ನೀರ್ಗಾಯಿ ಮಾಡಿದ್ರು ಅಂತ ಕಾಣುತ್ತೆ. ಇನ್ನು ಈತ ಒರಿಜಿನಲ್ ಹೆಸರು ರೇಣುಕಾಸ್ವಾಮಿ ಅಂತ ಕೂಡ ನಂಗೆ ದರ್ಶನೇ ಹೇಳಿದ್ರು. ಈತ ಚಿತ್ರದುರ್ಗದವನು ಅಂತ ಕೂಡ ಹೇಳಿದ್ರು. ಮತ್ತು ಈ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ, ಜಗದೀಶು ಮತ್ತು ಆತನ ಸ್ನೇಹಿತ ರವಿ ಇಟಿಯಾಸ್ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ತಂದಿದ್ದಾರೆ ಅಂತ ಕೂಡ ನಂಗೆ ಹೇಳಿದ್ರು ಅಂತ ಸ್ವ ಇಚ್ಛಾ ಹೇಳಿಕೆಯನ್ನ ಪವಿತ್ರ ಗೌಡ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಬಂದಿದ್ದ ದರ್ಶನ್ನೇ, ನನ್ನ ಈ ಶೆಡ್ಡಿಗೆ ಕರ್ಕೊಂಡು ಬಂದಿದ್ದ ದರ್ಶನ್ನೇ, ಅಲ್ಲಿ ಏನೇನಾಯಿತು ಅದನ್ನೆಲ್ಲವನ್ನು ಕೂಡ ಅವರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಇದಿಷ್ಟು ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆ. ಕೊಲೆ ನಡೆದ ದಿನ ಏನಾಯಿತು, ಯಾರಿಗೆ ಕಾಲ್ ಮಾಡಿದ್ರು, ಯಾರನ್ನ ಕರ್ಕೊಂಡು ಬಂದರು, ಯಾರನ್ನ ಎತ್ತಾಕೊಂಡು ಬಂದರು, ಯಾವಾಗ ಹೊಡೆದ್ರು, ಎಲ್ಲಿಗೆ ಹೊಡೆದ್ರು, ಪ್ರತಿಯೊಂದನ್ನು ಕೂಡ A1ರಿಂದ A17ರವರೆಗೂ ಆರೋಪಿಗಳು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಒಂದಕ್ಕೊಂದು ತಾಳೆ ಮಾಡಿ ಹಾಕಿ ನೋಡ್ತಾ ಇದ್ದಾರೆ. ಇದಿಷ್ಟೆಲ್ಲ ಇನ್ನು ಪವಂದು ಇದೆ. ನಮ್ಮ ಅಕ್ಕಂಗೆ ಮೆಸೇಜ್ ಮಾಡ್ತಿದ್ರು, ನಾನು ಅದು ಅಣ್ಣಂಗೆ ಹೇಳಿದೆ, ಅಣ್ಣ ಹಂಗೆ ಹೇಳಿದ್ರು, ನಾನು ಅಕ್ಕಂಗೆ ಹೇಳಿದೆ, ನಾನು ಕರ್ಕೊಂಡು ಹೋದೆ, ನಾನು ಹೊಡೆದೆ, ಈಗೆಲ್ಲವೂ ಕೂಡ ತಾಳೆ ಆಗ್ತಾ ಇದೆ.